ಅಮೃತಂಗಮಯ ಓಂ ಶಾಂತಿ ಶಾಂತಿ. ಯಾಕೆ ಎಲ್ಲ ಅತಿಥಿಗಳನ್ನು ನಾವು ಮೇಲ್ಗಡೆ ಕರೆಸಲಿಲ್ಲ ಅಂತಂದ್ರೆ ಇಬ್ರು ಮಾತ್ರ ಅಂತ ಸೆಲೆಕ್ಟ್ ಮಾಡಿದ್ದೆ. ಅದಕ್ಕೋಸ್ಕರ ಯಾಕಂದ್ರೆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆವಾಸ ಆಗಿತ್ತು. ಎಲ್ಲರೂ ಸ್ಟೇಜ್ ಮೇಲೆಲ್ಲ ಇದ್ರು. ಎಲ್ಲರೂ ಸ್ಟೇಜ್ ಮೇಲೆ ನೀವು ನಮ್ಮ ಈ ವಿಷಯನ ಹೇಳಲೇಬೇಕು, ಹೇಳ್ಬೇಡಿ ಅಂತ ಹೇಳಿದ್ರು. ನೋಡಿ, ನಾನು ಭಿಕ್ಷೆ ಬೇಡ ಎಲ್ಲ ಎಕ್ಸಾಮ್ ಬರೆದಿದ್ದು. ಅದರಲ್ಲಿ ಏನು ನನಗೆ ಅವಮಾನ ಇಲ್ಲ, ಏನೂ ಇಲ್ಲ. ನಾನು ಎಕ್ಸಾಮ್ ಬರೀಬೇಕಾದ್ರೆ 10,000 ರೂಪಾಯಿಗಳನ್ನು ಭಿಕ್ಷೆ ಹಾಕಿದಂತಹ ಮಹಾನ್ ಭಾವ ಅವರು. ಇವತ್ತಿನವರೆಗೂ ನೀವು ಕೇಳಿ, ಒಂದು ದಿವಸ ಕೂಡ ನನ್ನ ಹತ್ರ ಕೇಳಲಿಲ್ಲ. ಆಮೇಲೆ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಸೆನ್ಸರ್ ನಾನು 10,000 ರೂಪಾಯಿ ಕೊಟ್ಟೆ ನಾನು ಎಕ್ಸಾಮ್ ಬರೆದ್ರು ಅಂತ ಯಾರ ಹತ್ರನೂ ಇವತ್ತವರೆಗೂ ಹೇಳಿಲ್ಲ. ಅವರ ಒಂದು ಪುಟಾಣಿ ಜಾಗದಲ್ಲಿ 70,000 ರೂಪಾಯಿ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಹಾಡು ಹೇಳೋದಕ್ಕೆ ರೆಡಿ ಮಾಡಿದ್ದಾರೆ. 3,500 ಹಾಡುಗಳನ್ನು ಹಾಡಿದ್ದಾರೆ. ಇವತ್ತು ನಿಮಗೆ ಒಂದು ಹಾಡು ಹೇಳಿಸ್ತೀನಿ. 16 ವರ್ಷಗಳ ನಂತರ ಮತ್ತೊಬ್ಬ ರಾಜಕುಮಾರ್ ಅವರು ಆ ಹಾಡನ್ನು ಹಾಡಿದ್ದಾರೆ ಅಂತ ನಾನು ಹೇಳಿದ ಸತ್ಯನ ಸುಳ್ಳ ಅಂತ ವಿತೌಟ್ ಲಿರಿಕಲ್ಲಿ ಆರಾಧಿಸುವೆ ಮದನಾರಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕಣ್ಣಲ್ಲಲ್ಲ ನನ್ನ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಹೋಗ ಈ ವ್ಯಕ್ತಿ ವಿಶ್ವ ದಾಖಲೆಯ ಪಡೆಯುವ ಯೋಗ್ಯತೆ ಎರಡೂ ಇದೆ ಅಂತ ನಾನೇ ಅವ್ರಿಗೆ ಹೇಳಲೇ ಇಲ್ಲ. ಸಾಧನೆ ಮೆಟ್ಲಾಗಬೇಕು. ಇದಕ್ಕೆ ನಂಬರ್ ನಮಗೆ ಬಿಟ್ಟರೆ ಬಿಡಿ. ಒಂದು ನಿಮಿಷ ಮೇಡಮ್, ಬರ್ಬೋದೇ ನೀವು? ಹಾಂ, ಈ ಕಡೆ ಬಂದ್ಬಿಡಿ ಶ್ರೀನಿವಾಸ್ ಸರ್. ಒಂದು ಕಡೆ. ಈ ದಿನ ಬಹಳ ಒಂಥರ ಸುದಿನ. ಯಾಕೆಂದರೆ ಈ ದಿನ ಮಹಾನ್ ವ್ಯಕ್ತಿಗಳಿಗೆ, ಅನೇಕ ಜನ ಸಾಧಕರಿಗೆ USA ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಬಂದಿದೆ. ಅವರೆಲ್ಲರಿಗೂ ಅಭಿನಂದನೆಗಳು. ಇದಲ್ಲದೆ BR ಅಂಬೇಡ್ಕರ್ ರತ್ನ ಹಾಗೂ ಲೋಕ ಸೇವಾ ಯೋಧ ರತ್ನ ಸಹ ಪ್ರಶಸ್ತಿ ಬಂದಿದೆ. ಅವರೆಲ್ಲರಿಗೂ ಪ್ರಶಸ್ತಿ ಪಡೆದ ಪುರಸ್ಕೃತರಿಗೆ ಅಭಿನಂದಿಸುತ್ತಾ ಮುಂದೆ ಅವರು ವಿಶ್ವಮಟ್ಟದಲ್ಲಿ ಒಂದು ದಾಖಲೆ ಪಡೆದು ಪ್ರಶಸ್ತಿಗಳನ್ನು ಪಡೆಯಲಿ ಎಂದು ಬಯಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಇಲ್ಲಿ ಮಧ್ಯಕ್ಕೆ ಬಂದ್ಬಿಟ್ಟು ಕರೆಕ್ಟಾಗಿ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಶ್ರೀ ಮಾತಾಪಿತಾ ಗುರುದ್ಯೋಗಿಗಳು ನಮಗೆ ಈ ಜಾಗದಲ್ಲಿ ಈ ಪ್ರಶಸ್ತಿನ ತಗೋತಾ ಇರೋದ್ರಿಂದ ನಾವು ಮಾಡೋ ಕೆಲಸದಲ್ಲಿ ಇನ್ನೂ ಶ್ರದ್ಧೆ ಜಾಸ್ತಿ ಆಗ್ತದೆ. ಆಮೇಲೆ ನಮ್ಮ ತಂದೆ ತಾಯಿ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗ್ತದೆ. ಮತ್ತು ನನಗೆ ನನ್ನ ಸಹಪಾಠಿಯಾಗಿ ನನ್ನ ಜೊತೆಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೊಡ್ಡವ್ರಿಗೆ, ನನಗಿನ್ನ ದೊಡ್ಡವರಿದ್ದಾರೆ, ಅವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅಂದ್ಕೊಂಡು, ನಮ್ಮ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲಿದೆ ಅಂತ ಅಂದ್ಕೊಂಡು ನಾನು ಇದನ್ನ ಸ್ವೀಕರಿಸಿದ್ದೀನಿ. ಇನ್ನೂ ಜವಾಬ್ದಾರಿಯಿಂದ ನಾನು ಇದರಲ್ಲಿ ಇನ್ನೂ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂಥ ಶ್ರೀನಿವಾಸ್ ಸೆನ್ಸೈ ಅವ್ರಿಗೂ, ನನ್ನ ಕರಾಟೆ ನನ್ನ ಜೊತೆ ಸಹಪಾಠಿ ಆದಂಥ ಶ್ರೀನಿವಾಸ್ ಸೆನ್ಸೈ ಅವ್ರಿಗೂ, ಇಲ್ಲಿರೋ ನಮಗೆ ಎಲ್ಲ ಟೀಮ್ ಇಲ್ಲಿರೋ ಎಲ್ಲ ಸಂಘದಲ್ಲಿ ಯಾರಿದ್ದಾರೆ ನಮಗೆ ಇದು ಪ್ರೋತ್ಸಾಹ ಕೊಟ್ಟಿರೋರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಡೀ ನಮ್ಮ ವರ್ಲ್ಡ್ ಇದಕ್ಕೆ ನನ್ನ ಪರಿಚಯ ಮಾಡಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಹಾಗೂ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ನಮ್ಮ ರಮ್ಯಾ ಮೇಡಮ್ ಹಾಗೂ ನಮ್ಮ ಶ್ರೀನಾಥ್ ಸರ್, ಈ ಪ್ರಶಸ್ತಿಯನ್ನು ನಾವು ತಗೊಳ್ಳೋದಕ್ಕೆ ಅರ್ಹತರೋ ಅಲ್ವಾ ಅಂತಕ್ಕಂಥ ಒಂದು ಮಾತನ್ನು ಜನ ಮಾತಾಡೋದಕ್ಕೆ, ಏಕೆಂದರೆ ಆಗಲೇ ಶ್ರೀನಿವಾಸ್ ಒಂದು ಮಾತಾಡಿದ್ದಾರೆ. ಶ್ರೀನಿವಾಸ್ ಸರ್ ಮಾತಾಡಿರಂದರೆ ಶ್ರೀನಿವಾಸ್ ಸರ್ ಒಂದು ಮಾತು ಹೇಳಿದರು, ಎಷ್ಟೇ 1 ಲಕ್ಷ ದುಡ್ಡು ಕೊಟ್ಟರು ಇದು ಸಿಗೋದಿಲ್ಲ. ಅರ್ಹತೆ ಯಾರಿಗಿರ್ತೈತೋ, ಆ ಯೋಗ್ಯತೆ ಯಾರಿಗಿರ್ತೈತೋ, ಯಾರಿಗೆ ಭಾಗ್ಯ ಇರುತ್ತೋ ಅವರು ಮಾತ್ರ ಈ ಅವಾರ್ಡ್ಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ನಾನು ಆ ಮಾತನ್ನು ತುಂಬ ಮನವರಿಕೆ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಎಷ್ಟೋ ಸರಿ ನಾವು ಎಕ್ಸಾಮಲ್ಲಿ 95, 96 ಮಾರ್ಕ್ಸ್ ತೆಗ್ದಿರೋರನ್ನ ಬೋರ್ಡ್ಗೆ ಹಾಕ್ತಾರೆ. ಅವ್ರು ದುಡ್ಡು ಕೊಟ್ಟು ಹಾಕಿಸ್ಕೋಬೋದಲ್ಲ, ದುಡ್ಡು ಕೊಟ್ಟು ಹಾಕ್ಸಲಿಕ್ಕೆ ಬರೋದಿಲ್ಲ. ಅದೇ ಥರ ಅದರಲ್ಲಿ ಮಾರ್ಕ್ಸ್ ತೆಗೆದ್ರು ಅಂತೇಳಿ ಅಲ್ಲಿ ಬೋರ್ಡ್ಗೆ ಹಾಕ್ತಾರೆ. ಇಲ್ಲಿ ನಾವೇನೋ ಒಂದು ಉನ್ನತ ಸಾಧನೆ ಮಾಡಿದ್ದೀವಿ ಅಂತೇಳಿ ನಮ್ಮನ್ನು ಗುರುತಿಸಿ ರಮ್ಯಾ ಮೇಡಮ್ ಅವರು, ಶ್ರೀನಿವಾಸ್ ಸಾರು ಅವರು ನಮ್ಮನ್ನು ಗುರುತಿಸಿ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಕನ್ನಡಿಗರು ಇವರು ಅಂತಕ್ಕಂಥದ್ದು ಒಂದು ಸಾಧನೆಗೆ ನಮಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಕೂಡ ಹಲವಾರು ಒಂದು ಅವಾರ್ಡ್ಗಳನ್ನು, ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಸಂಗೀತ ಕ್ಷೇತ್ರದಲ್ಲಿ ಇವತ್ತು ನಾನು ಏನು ಅವಾರ್ಡ್ ಕೊಟ್ಟಿದ್ದಾರೆ, ದಯಮಾಡಿ ನಾವು ಎಲ್ಲೇ ಮನೆ ಕಾಯಾಗಿದ್ದು ಎಲ್ಲೋ ಸೇವೆಗಳನ್ನ ಸಲ್ಲಿಸ್ತಾ ಇದ್ವಿ, ಹಾಡಿನ ಮುಖಾಂತರ ಮ್ಯೂಸಿಷನ್ ಇದು ಮಾಡಿಕೊಂಡು. ಹಾಗಾಗಿ ಈ ಒಂದು ನಾವು ಊರಲ್ಲಿ ಇದ್ದವ್ರನ್ನ ಇಲ್ಲಿ ಬೆಂಗಳೂರು ಕರ್ಕೊಂಡ್ಬಂದು ಇಲ್ಲಿ ಎಲ್ಲ ಜನಗಳನ್ನ ಪರಿಚಯ ಮಾಡಿಸಿ ಈ ನಮ್ಮ ವರ್ಲ್ಡ್ ರೆಕಾರ್ಡ್ಗೆ ಕಾರಣವಾಗ್ತಾ ನಮ್ಮ ಆಪ್ತ ಸ್ನೇಹಿತೆಯ ನಮ್ಮ ಶಿಷ್ಯ ಆದಂಥ ನೀಲಾ ಮೇಡಮ್ಗೂ, ಹಾಗೂ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ಶ್ರೀನಾಥ್ ಸರ್ಗೂ, ಹಾಗೂ ರಮ್ಯಾ ಮೇಡಮ್ ಅವ್ರಿಗೂ, ಹಾಗೂ ನನ್ನ ಈ ಪದಾಧಿಕಾರಿ ಡಾಕ್ಟರ್ ರಮೇಶ್ ಅವ್ರಿಗೂ
ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸ್ವಾಮೀಜಿಯವರಿಗೂ ಹಾಗೂ ಪ್ರಕಾಶ್ ಭಾರದ್ವಾಜ್ ಅವ್ರಿಗೂ ನಮ್ಮ ಹೆಸರು ವೆಂಕಟೇಶ್ ಅವ್ರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಇದೇ ಟೀಮ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಶಸ್ತಿಗಳ ಒಂದು ಸರಮಾಲೆಯನ್ನು ತಗೊಳ್ಳಿ, ಇನ್ನು ಮುಂದಿನ ಕಾರ್ಯಗಳಲ್ಲಿ ಎಲ್ಲರಿಗೂ ಒಂದು ಸೇವೆಯನ್ನು ಮಾಡಿ ಪ್ರತಿಯೊಂದು ಇದರಲ್ಲಿ ಯಶಸ್ಸು ಗಳಿಸಿ ಎಲ್ಲ ಒಂದು ಹೆಸರನ್ನು ತಗೊಳ್ಳಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಅವಾರ್ಡ್ ಕೊಡೋದಕ್ಕೆ ಕೃತಜ್ಞತೆಗಳು. ಮತ್ತು ಅವಾರ್ಡ್ ಬಂದು ನಾನಿವತ್ತು ಅಂದ್ಕೊಂಡಿದ್ದೇನೆ ಅಂತ ನಮ್ಮ ಜನ್ಮದಿನ ಅಂತ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಅವಾರ್ಡ್ ಏನಿದೆ ಅವನ ಅಂತಃಕರಣವನ್ನು ಆಂತರಿಕವಾಗಿ ಪ್ರಶ್ನೆ ಮಾಡ್ಕೊಳ್ಳೋದು ಸಾಧ್ಯ ಅಲ್ವಾ. ನಾವು ಇಂತಹ ಒಂದು ಅವಾರ್ಡ್ಗೆ ಎಷ್ಟು ಸೂಕ್ತರು ಅಂತ ಆಗ ನಮಗೇನು ಅನಿಸುತ್ತೆ ಅಂದಾಗ ಇನ್ನು ನಾವು ಮಾಡಬೇಕಾಗಿರೋ ಕೆಲಸ ತುಂಬ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನಮಗೆ. ಎಲ್ಲರೂ ಅಷ್ಟೇ, ಎಲ್ಲರೂ ತೊಗೊಂಡು ಇನ್ನೂ ಎಲ್ಲರೂ ಹೆಚ್ಚಿಗೆ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತದಾಗಲಿ. ನಮಗೂ ಕೂಡ ತುಂಬ ಸಂತೋಷ ಆಯಿತು ಮೇಡಮ್. ಥ್ಯಾಂಕ್ ಯು. ನನಗಿನ್ನ ದೊಡ್ಡವರಿದ್ದಾರೆ, ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡು, ನಮ್ಮ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡು ನಾನು ಇದನ್ನ